ಎಲ್ರಿಗೂ ನಮಸ್ಕಾರ. ಪತ್ರಿಜಿಯವರ 5 ಫಿಂಗರ್ ಕಾನ್ಸೆಪ್ಟ್ ಬಗ್ಗೆ ತಿಳ್ಕೊಳ್ಳೋಣ. ಇವತ್ತು ಈ 5 ಬೆರಳುಗಳಲ್ಲೇ ಎಲ್ಲ ಒಂದು ಜೀವನ ಅಡಗಿದೆ. ಫಸ್ಟು ಮೆಡಿಟೇಷನ್ ನಾವು ಕಲಿತೀವಿ. ಲರ್ನ್ ದ ಮೆಡಿಟೇಷನ್, ಪ್ರಾಕ್ಟೀಸ್ ದ ಮೆಡಿಟೇಷನ್, ಟೀಚ್ ದ ಮೆಡಿಟೇಷನ್, ಸ್ಪ್ರೆಡ್ ದ ಮೆಡಿಟೇಷನ್ ಆ್ಯಂಡ್ ಎನ್ಲೈಟನ್. ಯಾವಾಗ ನಾವು ಧ್ಯಾನನ ಕಲಿತಾ ಹೋಗ್ತೀವೋ, ಮೊದಲನೇದಾಗಿ ನಾವು ಧ್ಯಾನ ಕಲಿತಾ ಪ್ರಾಕ್ಟೀಸ್ ಅಂದರೆ ಫಸ್ಟು ಧ್ಯಾನ ಅಂತ ಯಾರೋ ಹೇಳ್ತಾರೆ, ಧ್ಯಾನ ಈ ಥರ ಆನಾಪಾನಸತಿ ಧ್ಯಾನ ಪದ್ಧತಿ ಇದೆ ಅಂತ ಹೇಳಿದಾಗ ಆವಾಗ ನಾವು ಧ್ಯಾನ ಲರ್ನ್ ದ ಮೆಡಿಟೇಷನ್, ಆವಾಗ ಧ್ಯಾನ ಕಲಿತೀವಿ. ಓಕೆ, ಶ್ವಾಸದ ಮೇಲೆ ಗಮನ ಇಡ್ತಕ್ಕಂಥದ್ದು ಇದು ಒಂದು ಧ್ಯಾನ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಯಾವಾಗ ಅದು ಗೊತ್ತಾದ ತಕ್ಷಣ ನಾವು ಸುಮ್ಮನೆ ಇರಲ್ಲ, ಆವಾಗ ನೆಕ್ಸ್ಟ್ ಮರುದಿನದಿಂದ ನಾವು ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡ್ತೀವಿ. ಕೆಲವರು ಅವರ ವಯಸ್ಸಿನಿಂದ ಶುರು ಮಾಡಿ, ಕೆಲವರು 10 ನಿಮಿಷ ಶುರು ಮಾಡ್ತಾರೆ, ಕೆಲವು ಅವರ ವಯಸ್ಸಿಗೆ ಅನುಗುಣವಾಗಿ 10 ನಿಮಿಷಗಳಿಂದ ಪ್ರಾರಂಭವಾಗಿ ಮತ್ತೆ ಪ್ರಾಕ್ಟೀಸ್ ಮಾಡ್ತಾ ಡೈಲಿ ಅವರು ಕೆಲವು ಗಂಟೆಗಳ ಕಾಲ ಮಾಡ್ತಾರೆ. ಈ ರೀತಿ ಪ್ರಾಕ್ಟೀಸ್ ಮಾಡ್ತಾ ಹೋಗ್ತಾರೆ. ಪ್ರಾಕ್ಟೀಸ್ ಮಾಡಿದ್ಮೇಲೆ ಅವರು ಅದರ ಅನುಭವಗಳ ಆ ಸಿಹಿಯನ್ನು ಉಣ್ತಾರೆ ಅಂತ ಗೊತ್ತಾಗುತ್ತೆ. ಅದು ಗೊತ್ತಾದ ಪ್ರಾಕ್ಟೀಸ್ ಮಾಡಿದಾಗ ಮತ್ತು ಅವ್ರು ಸುಮ್ಮನೆ ಇರಲ್ಲ ಯಾರು ಕೂಡ. ಆಮೇಲೆ ಟೀಚ್ ದ ಮೆಡಿಟೇಷನ್, 4 ಜನ ಕರೀತಾರೆ, ಮೆಡಿಟೇಷನ್ ಅಂದರೆ ಹೀಗಿದೆ, ನೀವು ಕಲೀರಿ ಈ ರೀತಿ ಹೇಳಿ ಆ ಒಂದು ಎಲ್ಲರಿಗೂ ಕಲಿಸೋಕ್ಕೆ ಶುರು ಮಾಡ್ತಾರೆ. ಟೀಚ್ ದ ಮೆಡಿಟೇಷನ್ ಅದು ಕಲಿಸಿದ ಮೇಲೆ ಅವ್ರು ಮತ್ತೆ ಸುಮ್ಮನೆ ಕೂತ್ಕೊಳ್ಳೋ. ಸ್ಪ್ರೆಡ್ ದ ಮೆಡಿಟೇಷನ್ ಅಂದರೆ ಊರಿಗೆ ಹೋಗ್ತಾರೆ, ಮತ್ತು ಆಫ್ಲೈನ್ ಹೇಳ್ತಾ ಹೋಗ್ತಾರೆ. ಎಲ್ಲ ಕಡೆ ಆ ಸ್ಪ್ರೆಡ್ ಮಾಡ್ತಾ ಹೋದಾಗ, ಅಂದರೆ ಒಂದು ಜಾಗ ಅಂತಿಲ್ಲ, ಪರಿಮಿತಿ ಇಲ್ಲ ಅವ್ರಿಗೆ. ಎಲ್ಲ ಎಷ್ಟು ಸಾಧ್ಯತೆ ಇದೆಯೋ ಆ ಸಾಧ್ಯತೆಗಳಲ್ಲಿ ಕೂಡ ಅವರು ಆ ಸ್ಪ್ರೆಡ್ ಮಾಡ್ತಾ ಹೋಗ್ತಾರೆ. ಆ ಧ್ಯಾನನ ಸ್ಪ್ರೆಡ್ ಮಾಡ್ತಾ ಹೋದಾಗ ಗ್ರೂಪ್ ಮೆಡಿಟೇಷನ್ ಅಂತೇಳಿ, ಹುಣ್ಣಿಮೆ ಧ್ಯಾನ ಅಂತೇಳಿ, ಅಮಾವಾಸ್ಯೆ ಧ್ಯಾನ, ಒಂದು ಗ್ರಹಣಗಳಲ್ಲಿ ಧ್ಯಾನ, ಈ ರೀತಿ ಎಲ್ಲ ಕೂಡ ಮೆಡಿಟೇಷನ್ ಸ್ಪ್ರೆಡ್ ದ ಮೆಡಿಟೇಷನ್ ಮಾಡಿದಾಗ ಆವಾಗ ಎನ್ಲೈಟೈನ್ಮೆಂಟ್ ಆಗಂತಕ್ಕಂಥದ್ದು ಒಂದು ಹೊಂತಾರೆ, ಒಂದು ಮುಕ್ತ ಸ್ಥಿತಿ, ಮೋಕ್ಷ ಸ್ಥಿತಿ ಅಂತಕ್ಕಂಥದ್ದು ಹೊಂತಾರೆ. ಹಾಗಾಗಿ ಈ 5 ಫಿಂಗರ್ ಕಾನ್ಸೆಪ್ಟಲ್ಲೇ ಲರ್ನ್ ದ ಮೆಡಿಟೇಷನ್, ಪ್ರಾಕ್ಟೀಸ್ ಮಾಡಬೇಕು, ಫಸ್ಟ್ ಕಲಿಬೇಕು, ಪ್ರಾಕ್ಟೀಸ್ ಮಾಡಬೇಕು, ಮತ್ತು ಇನ್ನೊಬ್ರಿಗೆ ಹೇಳ್ಕೊಡ್ಬೇಕು, ಮತ್ತು ಎಲ್ಲ ಕಡೆ ಅದನ್ನು ಪ್ರಚಾರ ಮಾಡಬೇಕು. ಆ ಪ್ರಚಾರ ಮಾಡಿದಾಗ ಆವಾಗ ಮುಕ್ತ ಸ್ಥಿತಿ, ಎನ್ಲೈಟೈನ್ಮೆಂಟ್ ಸ್ಥಿತಿನ ನಾವು ಹೊಂದ್ತೀವಿ. ಧನ್ಯವಾದಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.